ಕೊಲ್ಲಿ ರಾಷ್ಟ್ರಗಳಲ್ಲಿ ಈಗಾಗಲೇ ಯುದ್ಧದ ಎಫೆಕ್ಟ್ ರಾಜ್ಯಕ್ಕೂ ಕೂಡ ತಟ್ಟಿರುವಂಥದ್ದು. ಸದ್ಯಕ್ಕೆ ರಾಜ್ಯದಲ್ಲಿ ಅದರಲ್ಲೂ ಸಿಲಿಕಾನ್ ಸಿಟಿಯಲ್ಲೂ ಕೂಡ ಸಿಲಿಂಡರ್ ಅಭಾವ ಆಗಿರುವಂಥದ್ದು. ಆದರೆ ಕಸದಿಂದ ರಸವನ್ನು ಮಾಡಬಹುದು ಅನ್ನುವಂಥದ್ದನ್ನು ಈಗ ಕೋರಮಂಗಲದಲ್ಲಿರುವಂತಹ ಇಂಡಸ್ಟ್ರಿಯಲ್ ಏರಿಯಾ ಇಲ್ಲಿ 5th ಬ್ಲಾಕ್ನಲ್ಲಿ ಕಸದಿಂದ ರಸ ಅನ್ನುವಂತಹ ಒಂದು ಕೇಂದ್ರವನ್ನೇ ರಚನೆ ಮಾಡಿಕೊಂಡು ಅಲ್ಲಿ ಏನು ವೇಸ್ಟ್ ಗಾರ್ಬೇಜಿಂದ ಗ್ಯಾಸನ್ನು ಉತ್ಪತ್ತಿ ಮಾಡಲಾಗುತ್ತೆ. ಕೇವಲ ಉತ್ಪತ್ತಿ ಮಾಡಿ ಅದನ್ನು ಬೇರೆ ಬೇರೆ ಕಡೆಗಳಿಗೂ ಕೂಡ ಮಾರಾಟ ಮಾಡ್ತಾ ಇರುವಂಥದ್ದು ಕೂಡ. ಅಂದರೆ ಕಸ ಯಾವುದೇ ಕಾರಣಕ್ಕೂ ಕೂಡ ವೇಸ್ಟ್ ಆಗೋದಿಲ್ಲ ಅನ್ನುವಂಥದ್ದು ಮಾದರಿಯಾಗಿರುವಂಥದ್ದು. ಹಾಗಿದ್ರೆ ಇದನ್ನು ಯಾವ ರೀತಿ ತಯಾರಿ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ತೀನಿ. ಸರ್, ಈಗ ಇಲ್ಲಿ ಎಷ್ಟು ವರ್ಷದಿಂದ ಈ ರೀತಿಯ ಒಂದು ಪರ್ಯಾಯ ವ್ಯವಸ್ಥೆಯಾಗಿ ಕಸದಿಂದ ರಸವನ್ನು ಮಾಡುವಂತಹ ಕೆಲಸ ಮಾಡಲಾಗ್ತಾ ಇದೆ? ಇದನ್ನು ಎಕ್ಸ್ಪ್ಲೈನ್ ಮಾಡೋದಾದರೆ ನೀವು ಹೇಗೆ ಮಾಡ್ತೀವಿ? 2008ಕ್ಕೆ ನಾನು ಈ ಭಾಗದ ಶಾಸಕ ಆಗಿದ್ದೆಲ್ಲ ಡಬ್ರೀಸ್ ಅಲ್ಲಿ ಹಾಕ್ಕೊಂಡಿರೋರು. ಈ ಸುತ್ತಲೂ ನಮ್ಮಲ್ಲಿ ಕೋರಮಂಗಲದಲ್ಲಿ ಮರಗಳು ಜಾಸ್ತಿ, ಎಲ್ಲ ಅದನ್ನು ರೆಂಬೆಗಳೆಲ್ಲ ಕಡಿದಿದ್ದನ್ನೆಲ್ಲ ಇಲ್ಲಿ ತಂದು ಹಾಕ್ಕೊಳ್ಳೋರು, ಸುತ್ತಮುತ್ತಲು ಎಲ್ಲ ಪಾರ್ಕಿಂಗ್ ಮಾಡ್ಕೊಳ್ಳೋರು. ಆಮೇಲೆ ಅದನ್ನೆಲ್ಲ ಕೂಡ ಖಾಲಿ ಮಾಡಿಸಿ ನಮ್ಮ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಇದನ್ನು ಬಳಸ್ತಾ ಇದ್ವಿ. ಆಮೇಲೆ ಕಾರ್ಬನ್ ಮಾಸ್ಟರ್ಸ್ ಅಂತ ಒಬ್ಬರು ಬಂದರು. ಅವರು ಹಸಿ ಕಸದಿಂದ ನಾವು ಗ್ಯಾಸ್ ತಯಾರಿಸ್ತೀವಿ ಅಂಥೇಳಿ ಅವರು ಬಂದಂಥ ಸಂದರ್ಭದಲ್ಲಿ ನನಗೂ ಕೂಡ ಇದು ಒಳ್ಳೆಯ ಕಾರ್ಯ, ಹಸಿ ಕಸ ನಮ್ಮ ಏನು ಡಂಪಿಂಗ್ ಯಾರ್ಡ್ಗೆ ಹೋಗ್ತಾ ಇದೆ, ಅದ್ರ ಬದಲು ಗ್ಯಾಸು ಉತ್ಪತ್ತಿ ಆಗುತ್ತೆ, ಡಂಪಿಂಗ್ ಯಾರ್ಡ್ಗೆ ಹೋಗೋದಿಲ್ಲ ಅಂಥೇಳಿ ಪರ್ಮಿಷನ್ ನಮ್ಮ ಲಕ್ಷ್ಮೀನಾರಾಯಣವರು ಅವಾಗ ಕೊಟ್ಟರು. ಕಾರ್ಪೊರೇಟ್ರು ಚಂದ್ರಪ್ಪ ಅವರಿದ್ದರು. ಆಮೇಲೆ ಆಗ 8 ಟನ್ ಪ್ರಾರಂಭ ಮಾಡಿದ್ರು. ಈಗ ನಾವು ನೋಡ್ತಾ ಇದ್ದೀವಲ್ಲ ಇದೆಲ್ಲ 8 ಟನ್ಗೆ ಆಗ ಅವ್ರಿಗೆ 4 ಕೋಟಿ ಖರ್ಚಾಗಿತ್ತು, ಅವರೇ ಹಾಕ್ಕೊಂಡ್ರು. ಆಮೇಲೆ ಮತ್ತೆ 5 ಟನ್ಗೆ BBMP ಅವರು ಹಣ ಕೊಟ್ಟಿದ್ದಾರೆ, 2,40,00,000 ಕೊಟ್ಟಿದ್ದಾರೆ. ಒಟ್ಟಿಲ್ಲಿ 13 ಟನ್ನು ಹಸಿ ಕಸ ಪ್ರತಿದಿನ ಇಲ್ಲಿ ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ನೋಡಿ ಇಲ್ಲೇ ಇದೆ ನೋಡಿ, ಇದು ಪ್ಯೂರಿಫೈ ಗ್ಯಾಸ್, ಇದು ಪ್ಯೂರಿಫೈ ಮಾಡಬೇಕಾದ್ರೆ ಅಲ್ಲಿಗೆ ಹೋಗಬೇಕು. ಆಮೇಲೆ ಪ್ಯೂರಿಫೈ ಆದಮೇಲೆ ಇಲ್ಲಿಗೆ ಬರುತ್ತೆ ಗ್ಯಾಸ್ ಸ್ಟೋರೇಜ್ ಟ್ಯಾಂಕ್ ಇದು. ಮತ್ತು ಬೆಂಗಳೂರಲ್ಲಿ ಏನಾಗಿದಮ್ಮ, ಒಂದು ಕನಿಷ್ಠ 2-2.5 ಸಾವಿರ ಟನ್ನು ಪ್ರತಿದಿನ ಹಸಿ ಕಸ ಬರುತ್ತೆ. ಅದನ್ನೆಲ್ಲ ಏನು ಮಾಡ್ತಾರೆ, ಒಣ ಕಸದ ಜೊತೆ ಸೇರಿಸ್ಬಿಟ್ಟು ತೊಗೊಂಡೋಗಿ ಡಂಪಿಂಗ್ ಯಾರ್ಡ್ಗೆ ಹಾಕ್ತಾರೆ. ಡಂಪಿಂಗ್ ಯಾರ್ಡ್ಗೆ ಹಾಕಿದ್ರೆ ನಮ್ಮ ಡಂಪಿಂಗ್ ಯಾರ್ಡ್ ಸಮಸ್ಯೆ ಬೆಂಗಳೂರಿಂದ ಮೊದಲಿಂದನೂ ಇದೆ. ಆಮೇಲೆ ಅಲ್ಲಿ ಎಲ್ಲಿ ನಾವು ಡಂಪ್ ಮಾಡ್ತೀವೋ ಅಲ್ಲಿ ಪರಿಸರಕ್ಕೂ ಕೂಡ ಸಾಕಷ್ಟು ಹಾನಿ ಆಗುತ್ತೆ. ಸುತ್ತಮುತ್ತಲು ಜನ ಎಲ್ಲ ಪ್ರೊಟೆಸ್ಟ್ ಮಾಡ್ತಾರೆ, ವಾಸನೆ ಇರುತ್ತೆ, ನೊಣ ಇರುತ್ತೆ, ಜಲಮೂಲಗಳಿಗೆಲ್ಲ ತೊಂದರೆ ಆಗುತ್ತೆ ಅಂತೇಳಿ ಸಹಜವಾಗಿ ಅದು ಸರಿನೂ ಇದೆ. ಅದಕ್ಕೆ ನಾವು ಪರ್ಯಾಯವಾಗಿ ನಾವು ಈ ರೀತಿ ಮಾಡ್ಕೋಬೇಕು. ಇದು ಗ್ಯಾಸ್ ಟ್ಯಾಂಕು, ಅದು ಪ್ಯೂರಿಫೈ ಮಾಡೋದು. ಇದು ಗ್ಯಾಸು ಅಲ್ಲಿಂದ ಬರುತ್ತೆ, ಅದರ ನೇರವಾಗಿ ಉಪಯೋಗಿಸೋಕ್ಕೆ ಬರಲ್ಲ. ಅದನ್ನು ಪ್ಯೂರಿಫೈ ಮಾಡಿ ಈ ರೀತಿ ಆಮೇಲೆ ಗ್ಯಾಸ್ ಆಗಿ ಇಲ್ಲಿ ಕನ್ವರ್ಟ್ ಆಗುತ್ತೆ. ಇದು ಸ್ಟೋರೇಜು ಕಾರ್ಬನ್ ಮಾಸ್ಟರ್ಸ್ ಕರೀರಿ ಆಗುತ್ತೆ. ಇದನ್ನು ಇಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ಕಮರ್ಷಿಯಲ್ ಅವರಿಗೆ ಇದನ್ನು ಅವರು ಕೊಟ್ಕೊಳ್ತಾರೆ. ಉಳಿದಾಗೆ ವಿದ್ಯುತ್ ಬಿಲ್ಲು ಮತ್ತು ಅದೆಲ್ಲ ಕೂಡ ಅವರು ಕಟ್ಕೊಳ್ತಾರೆ. ನಮ್ಮ ಮಹಾನಗರ ಪಾಲಿಕೆಗೆ ಕಸ ಒಂದು ಉತ್ಪಾದನೆ ಏನಾಗುತ್ತೆ ಅದು ಕಡಿಮೆ ಆಗುತ್ತೆ. ಮತ್ತು ಇದನ್ನು ಎಲ್ಲ ಹಿಂದೆ ಎಲ್ಲ ಬೇಕಾದಷ್ಟು ಜನ ಶಾಸಕರು, ನಮ್ಮ ಕಾರ್ಪೊರೇಟರ್ಸು, ನಮ್ಮ ಕಮಿಷನರ್ಸು, ಅಡ್ಮಿನಿಸ್ಟ್ರೇಟರ್ಸು ಎಲ್ಲ ಬಂದು ನೋಡ್ಕೊಂಡು ಹೋದರು. ನಾನು ಹೇಳಿದೆ ಆಮೇಲೆ ಈ ಥರ ಮಾಡಿ ಬೇರೆ ಬೇರೆ ಕಡೆ ಅಂತೆಲ್ಲ ಹೇಳಿದೆ. ಯಾಕಂದರೆ ಪ್ರತಿದಿನ 2,000-2,500 ಟನ್ ಕಸ ಉತ್ಪತ್ತಿ ಆಗುತ್ತೆ. ಅಷ್ಟು ನಾವು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಇದನ್ನು ಮಾಡಿಬಿಟ್ರೆ ಗ್ಯಾಸ್ ಒಂದು ಇಂಪಾರ್ಟೆಂಟು. ಗ್ಯಾಸ್ ಜೊತೆಗೆ ಇನ್ನೂ ಇಂಪಾರ್ಟೆಂಟ್ ಯಾವುದು ಗೊತ್ತಾ, ಕಸ. ಅಷ್ಟು ಕಸ ಡಂಪಿಂಗ್ ಯಾರ್ಡಿಗೆ ಹೋಗೋಲ್ಲ. ಅದರಿಂದ ಇದನ್ನು ಎಲ್ಲರೂ ಮಾಡಬೇಕು. ಬೆಂಗಳೂರಲ್ಲಿ ಮಾಡಿದಾಗ ಮಾತ್ರ ನಮಗೆ ಕಸದ್ದು ಅರ್ಧ ಪರಿಹಾರ ಇದರಿಂದ ಆಗುತ್ತೆ. ಆಮೇಲೆ ಉಳಿದಾಗಿ ಇದು ಕೇಂದ್ರದ ಈ ಕೇಂದ್ರದ ಹೆಸರೇ ಕಸ ರಸ ಕೇಂದ್ರ ಅಂತ. ಏನು ಹೇಳಿ, ಕಸದಿಂದ ರಸ, ಇದು ಹಸಿ ಕಸ. ಆಮೇಲೆ ಅಲ್ಲೆಲ್ಲ ತೋರಿಸ್ತಲ್ಲ ನಿಮಗೆ, ಯಾವುದು ಬಿಲ್ಡಿಂಗ್ ಮೆಟೀರಿಯಲ್ಸು ಇಂದ ಹಿಡಿದು ಆಮೇಲೆ ಫರ್ನಿಚರ್ಸು, ಬಟ್ಟೆ, ಮಕ್ಕಳ ಆಟ ಸಾಮಾನು, ಬುಕ್ಸು, ಚಪ್ಪಲ್ಸು, ಏನೇನು ಅನ್ವಾಂಟೆಡ್ ಇದೆಯೋ ಅದೆಲ್ಲ ಫೋನ್ ಮಾಡಿದ್ರೆ ಅವರೇ ಹೋಗಿ ತಂದುಬಿಡ್ತಾರೆ. ಅದೊಂದಿದೆ. ಆಮೇಲೆ ಡ್ರೈವೇಜ್ ಸೆಂಟರ್ಸು ದೊಡ್ಡ ನಮ್ಮ ಎಲ್ಲ ಇದರಲ್ಲೂ ಇದೆ, ನಮ್ಮಲ್ಲಿ ಎಲ್ಲ ವಾರ್ಡಲ್ಲೂ ಇದೆ. ಇಲ್ಲಿ ದೊಡ್ಡದಿದೆ. ಒಂದು ತಿಂಗಳಿಗೆ 45 ಟನ್ ಡ್ರೈವೇಜ್ ಬರುತ್ತೆ. 45 ಇಲ್ಲಿ ಅಕ್ಕಪಕ್ಕ ಎಲ್ಲ ತೊಗೊಂಡೋಗ್ತಾರೆ. ಕಮರ್ಷಿಯಲ್ ತೊಗೊಂಡೋಗ್ತಾರೆ. ಆಮೇಲೆ ಇದು ಇನ್ನೊಂದು ಹೊಸದೊಂದು ಬಿಲ್ಡಿಂಗ್ ಕಟ್ಟಿದ್ದೀವಿ. ಅದರಲ್ಲಿ ಇದು ಹೂವು, ಈ ಮಾರ್ಕೆಟು ಅಲ್ಲಿ ಇಲ್ಲಿ ಮದುವೆಗಳಲ್ಲಿ ಎಲ್ಲ ಹೂವು ಸಿಗುತ್ತಲ್ಲ,
ಅದನ್ನು ತಂದು ಕಲರ್ ಇದು ಉಪಯೋಗಿಸೋದಕ್ಕೆ ಮಾಡೋದಕ್ಕೆ ಒಂದು ಕೇಳಿದ್ದಾರೆ NGOನವರು, ಅವ್ರು ಕೊಡ್ತಾಯಿದ್ದೀವಿ. ಆಮೇಲೆ ಥರ್ಮಾಕೋಲು ಎಲ್ಲ ಮೋರಿಲಲ್ಲಿ ಬಿಸಾಕ್ಬಿಡ್ತಾರೆ, ಡಂಪಿಂಗ್ ಯಾರ್ಡ್ಗೆ ಹಾಕ್ತಾರೆ. ನಿಮಗೆ ಥರ್ಮಾಕೋಲ್ದು ತೋರಿಸಿದ್ದೀನಿ. ಆ ಥರ್ಮಾಕೋಲೆಲ್ಲ ಪುಡಿ ಮಾಡಿ ಅದನ್ನು ಸಾಲಿಡ್ ಮಾಡಿ ಕೊಟ್ಬಿಡ್ತಾರೆ. ಸರ್, ಈಗ ಸಿಲಿಂಡರ್ ತುಂಬ ಅಭಾವ ಇದೆ. ಇಂಥ ಸಂದರ್ಭದಲ್ಲಿ ಕಸ ಎಲ್ಲೆಲ್ಲೋ ಬೀದಿ ಬದಿಯಲ್ಲಿ ಹಾಕ್ತಾರೆ, ಅದನ್ನು ತಗೊಂಡು ಹೋಗೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಒಂದಷ್ಟು ಇದನ್ನು ಹೇಗೆ ಮ್ಯಾನೇಜ್ ಮಾಡ್ಕೋಬಹುದು, ಇಲ್ಲಿ ನೋಡಿ ಮಾದರಿ ಆಗೋ ರೀತಿಯಲ್ಲಿ ಇದೆ. ಏನು ಹೇಳ್ತೀರಿ ಸರ್? ಇದು ಈ ರೀತಿ ಮಾಡಿದ್ರೆ 50% ಅಂತೂ ಹಸಿ ಕಸ ಇದ್ದೇ ಇರುತ್ತೆ. ನಮ್ಮ ಬೆಂಗಳೂರಲ್ಲೆಲ್ಲ, ಕರ್ನಾಟಕದಲ್ಲೆಲ್ಲ, ಇಡೀ ದೇಶದಲ್ಲಿ ಕೂಡ ಈ ರೀತಿ ಮಾಡಿಕೊಂಡ್ರೆ ಅರ್ಧ ಕಸದ ಸಮಸ್ಯೆ ಪರಿಹಾರ ಆಗುತ್ತೆ. ಉಳಿದಿರ್ತಕ್ಕಂಥದ್ದು ನಾನು ಬೇರೆ ಎಲ್ಲ ತೋರಿಸ್ನಲ್ಲ, ಬೇರೆ ಅದು ಡ್ರೈ ವೇಸ್ಟ್ ಸೆಂಟರು, ಆಮೇಲೆ ಹೂವಿಂದು, ಅದೇ ರೀತಿ ಥರ್ಮಾಕೋಲ್ದು, ಅದನ್ನೆಲ್ಲ ನಿಮ್ಗೆ ತೋರಿಸಿದ್ದೀನಿ. ಆಮೇಲೆ ಬಿಲ್ಡಿಂಗ್ ಮೆಟೀರಿಯಲ್ಸ್, ಅನ್ವಾಂಟೆಡ್ ಮೆಟೀರಿಯಲ್ಸ್ ಇರುತ್ತಲ್ಲ, ಬಾಗಿಲಿರ್ಬೋದು, ಕಿಟಕಿ ಇರ್ಬೋದು, ಬೆಡ್ ಇರ್ಬೋದು, ಅದೆಲ್ಲ ಕೂಡ ಇಲ್ಲಿ ಈ ಕೇಂದ್ರಕ್ಕೆ ಬರುತ್ತೆ. ಅದೊಂದು 10-20% ಆಗುತ್ತೆ. ಇನ್ನು ಆಮೇಲೆ ನಮ್ಮ ಡಂಪಿಂಗ್ ಯಾರ್ಡ್ ಬೇಕಾಗೋದು ಒಂದು 20-30% ಅಷ್ಟೇ. ಅಂದರೆ ಎಲ್ಲರೂ ಮಾಡ್ಕೋಬೇಕು. ಎಲ್ಲರೂ ಈ ರೀತಿ ಮಾಡಿದ್ರೆ ನಮಗೆ ಈ ಕಸದ ಸಮಸ್ಯೆ ನಾವು ಪರಿಹಾರ ಕಂಡುಹಿಡ್ಕೋಬೋದು. ಇದು ರಾಮಲಿಂಗಾರೆಡ್ಡಿಯವರ ಮಾತು. ಕಸದಿಂದ ಯಾವ ರೀತಿ ಗ್ಯಾಸನ್ನು ಉತ್ಪತ್ತಿ ಮಾಡಬಹುದು ಅನ್ನುವಂಥದ್ದನ್ನು ಇದು ಕೂಡ ಈ ಒಂದು ಕಸ ರಸ ಅನ್ನುವಂತಹ ಕೇಂದ್ರ ಕೂಡ ಮಾದರಿಯಾಗಿರುವಂಥದ್ದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆಗೆ ಮಮತಾ ಮರದಾಳೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.